ಅರುಣ್ ಐಹೊಳೆ ಅವರಿಗೆ ಶ್ರೀಗಳಿಂದ ಸತ್ಕಾರ. ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಅರುಣ್ ಡಿ ಐಹೊಳೆ ಅವರನ್ನ ರಾಯಬಾಗ ಪಟ್ಟಣದ ಶ್ರೀ ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹುಕ್ಕೇರಿ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಈ ಜವಾಬ್ದಾರಿಯನ್ನ ಅವರ ಆದೇಶದಂತೆ ನಾವು ಇವತ್ತು ಅವರಿಗೆ ನೀಡುತ್ತಾ ಇದ್ದೇವೆ. ಅರುಣ್ ಐಹೊಳೆ ಅವರನ್ನ ಸತ್ಕರಿಸಿ ಮಾತನಾಡಿದ್ದು, ಅತಿ ಹಿಂದುಳಿದಿರುವ ಮಾದಾರ ಸಮುದಾಯದವರು ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ದೇಶ ಮತ್ತು ದೇವರ ಬಗ್ಗೆ ಗೌರವ ಹೊಂದುವಂತಾಗಬೇಕು. ಈ ಉದ್ದೇಶದಿಂದ ಮಾದಾರ ಚೆನ್ನಯ್ಯ ಮಹಾಪೀಠದ ಜಗದ್ಗುರು ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಸೇವಾ ಸಮಿತಿಯನ್ನ ಸ್ಥಾಪಿಸಿ ಅದರ ಮಹತ್ತರ ಜವಾಬ್ದಾರಿಯನ್ನ ಅರುಣ್ ಐಹೊಳೆ ಅವರಿಗೆ ವಹಿಸಿದ್ದಾರೆ. ಅವರು ಈ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿಭಾಯಿಸಿ ಸಮಾಜದ ಕಲ್ಯಾಣಕ್ಕಾಗಿ ಇನ್ನಷ್ಟು ಶ್ರಮಿಸಲಿ ಎಂದು ಆಶೀರ್ವದಿಸಿದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದಂತಹ ಅರುಣ್ ಐಹೊಳೆ, ಸಮುದಾಯದ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಸಮುದಾಯವನ್ನ ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಕರೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜೀವಂತರ ಅಪರೂಪದ ಸ್ವಾಮಿಗಳು ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು, ಇವ್ರ ಉದ್ದೇಶ ಏನಂತಂದ್ರೆ ಎಲ್ಲಾ ಜನಾಂಗ ಆರ್ಥಿಕವಾಗಿ ಪ್ರಬಲ ಆಗೋದು ಅಷ್ಟೇ ಅಲ್ಲ, ಸಂಸ್ಕಾರಯುತವಾಗಿ ಪ್ರಬಲ. ಶಿವಾನಂದ ಐಹೊಳೆ, ಮಹೇಶ್ ಕರಮಡಿ ಸೇರಿದಂತೆ ವಿವೇಕ್ ಯಮಗನಮರಡಿ, ಸಂಜು ಮೈಶಾಳೆ, ಲಿಂಗಯ್ಯ ಹಿರೇಮಠ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆಸ್ಮಾ ಕಮಲಣ್ಣನವರ್.